ಸಿರಣ ತೊಳಿ. ಏನ್ ಸಿರಣ, ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು ಮುಖದಲ್ಲಿ ಒಂಚೂರು ಖುಷಿನೇ ಕಾಣಿಸ್ತಾ ಇಲ್ವಲ್ಲ? ಯಾಕೆ ಆಟೋ ಓಡಿಸ್ತಾ ಇರೋದು ನಿಮ್ಗೆ ಇಷ್ಟ ಆಗ್ತಾ ಇಲ್ವಾ? ಛೇ ಹಾಗೆಲ್ಲ ಏನಿಲ್ಲ ಚೆನ್ನಪ್ಪ. ಕೆಲಸನೇ, ನಾವು ದುಡಿಬೇಕಷ್ಟೇ. ಆ ಕೆಲಸ ಈ ಕೆಲಸ ಅಂತ ನನಗೆ ಭೇದ ಭಾವ ಇಲ್ಲ. ಏನೋ ಹಿಂಗೆ ಮನೆ ಕಡೆ ಯೋಚನೆ ಬಂತು, ಯೋಚನೆ ಮಾಡ್ತಿದ್ದೆ. ಏನಾಯ್ತು ಅಂತದ್ದು? ಲಕ್ಷ್ಮಿಗೆ ಹುಷಾರಿಲ್ಲ ಚೆನ್ನಪ್ಪ. ಡಾಕ್ಟರ್ ಹತ್ರ ತೋರಿಸ್ದೆ, ಯಾಕೋ ಸರಿ ಹೋಗ್ತಿಲ್ಲ. ಅದಕ್ಕೆ ನನಗನ್ನಿಸ್ತಾ ಇದೆ, ನಂಗೆ ಕೆಲಸ ಹೋಗಿರೋದು ಲಕ್ಷ್ಮಿ ಗೊತ್ತಾಗಿ ನನ್ನ ಹತ್ರ ಹೇಳೋಕ್ಕೂ ಆಗದೆ, ಹೆಂಗ್ ಕೇಳೋದು ಅಂತ ಏನೂ ಗೊತ್ತಾಗದೆ ಒಳಗಡೆನೆ ಇಟ್ಕೊಂಡು ಕೊರಗ್ತಾ ಇದ್ದಾಳ ಅಂತ. ಅವಳು ಮುಂದಿದ್ರೆ ನನಗೆ ಕೆಂಡದ ಮೇಲೆ ನಿಂತಂಗ ಅನ್ಸುತ್ತೆ ಚೆನ್ನಪ್ಪ. ಇನ್ನು ಎಷ್ಟು ದಿನ ಈ ಸತ್ಯ ಬಚ್ಚಿಟ್ಕೊಂಡು ನಾನು ಬದುಕಬೇಕು ಗೊತ್ತಿಲ್ಲ. ನೋಡು ಸಿನಣ್ಣ, ನೀನು ದುಡಿಮೆನೆ ನಂಬ್ಕೊಂಡು ಬದುಕಿರೋನು. ನಿನಗೆ ದುಡಿಯೋದಕ್ಕೊಂದು ದಾರಿ ಸಿಕ್ಕಿದೆ, ನೀನು ಅದ್ರ ಮೂಲಕ ದುಡಿಯೋದು ನೋಡು. ಇಲ್ಲ ಮನೆಯವ್ರ ಹತ್ರ ಸತ್ಯ ಹೇಳ್ಬಿಡು. ಈಗ ನಿನ್ ಉಳಿದಿರೋದು ಎರಡೇ ದಾರಿ. ಸಾಧ್ಯನೇ ಇಲ್ಲ, ನಾನೀಗ ಸತ್ಯ ಹೇಳಕ್ ಸಾಧ್ಯನೇ ಇಲ್ಲ. ಅವಳ ಮನಸ್ಸಲ್ಲಿ ಬೇರೆ ಏನಾದ್ರೂ ಇಟ್ಕೊಂಡು ಕೊರಗ್ತಾ ಇದ್ರೆ, ಅವಳು ತವ್ರ ಮನೆದು ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ, ಹಿಂಗಿರುವಾಗ ನಾನ್ ನನ್ ಕೆಲ್ಸ ಹೋಗಿದೆ ಅಂತ ಹೇಳ್ಬಿಟ್ಟು ನೋವು ಮೇಲೆ ನೋವು ಕೊಡಕ್ಕಾಗತ್ತಾ? ನನ್ನ ಕೈಲಿ ಹೇಳಕ್ ಆಗಲ್ಲ ಚೆನ್ನ. ಹಾಗಾದ್ರೆ ಒಂದು ಕೆಲಸ ಮಾಡು. ಇವಾಗ ನಿನ್ ಕೆಲಸನ ಇನ್ ಮುಂದುವರ್ಸು. ಒಂದ್ ಕೆಲಸ ಹೋದ್ರೇನಂತೆ, ಇನ್ನೊಂದ್ ಕೆಲಸ ಕೈಲಿದೆ ಅನ್ನೋ ಧೈರ್ಯ ಇರುತ್ತೆ. ನೀನು ಕಾನ್ಫಿಡೆಂಟ್ ಆಗಿರ್ಬೋದು. ಅದೇನೋ ಸರಿ ಚೆನ್ನಪ್ಪ, ಆದ್ರೆ ನನ್ನನ್ನು ನಂಬ್ಕೊಂಡು ಬಂದಂತವಳು ಮುಂದೆ ಸತ್ಯ ಹೇಳಕ್ ಆಗ್ತಿಲ್ವಲ್ಲ ಅನ್ನೋದು ಅರಿತಾ ಇದೆ. ಆ ದೇವರೇ ದಾರಿ ತೋರಿಸ್ಬೇಕು. ಆದಷ್ಟು ಬೇಗ ಅವಳು ಮುಂದೆ ಸತ್ಯ ಹೇಳೋ ಅವಕಾಶ ಮಾಡ್ಕೊಡಪ್ಪ ಅಂತ ದೇವರನ್ನು ಕೇಳ್ಕೊತಾ ಇದ್ದೀನಿ. ಚಿನ್ನಣ್ಣ, ಎಲ್ಲ ಸರಿ ಹೋಗುತ್ತೆ, ನೀನೇನು ಯೋಚನೆ ಮಾಡ್ಬೇಡ. ಎಲ್ಲ ಅವನಿದಾನೆ. ಅಯ್ಯೋ ಲೇ, ಯಾವನ್ಲ ನೀನು? ನಂಗೆ ಲವ್ ಲೆಟರ್ ಬರ್ದಿಟ್ಟಿದ್ಯಾ? ಅಷ್ಟು ಧೈರ್ಯ ಇದ್ರೆ ಬಾರ್ಲ ನನ್ ಕಣ್ಮುಂದೆ. ಧೈರ್ಯ ಇಲ್ದಿರೋನೆ ನನ್ ಕಣ್ಮುಂದೆ ಬಂದ್ಬಿಟ್ಟು ಹೇಳ, ಲವ್ ಲೆಟರ್ ಬರ್ದಿಕ್ಕಿದ್ಯಲ್ಲ, ಬಾರ್ಲ ನೀನ್. ಅಯ್ಯಾದಂಗಿರ್ಲಿ, ಇಲ್ಲಿ ನೋಡಿಲಿ, ಯಾವನೋ ನನ್ಗೆ ಲವ್ ಲೆಟರ್ ಬರೋನೆ. ಲವ್ ಲೆಟ್ರು ಅವ್ನು ಯಾವನಂತ ನಂಗೆ ಇವತ್ ಗೊತ್ತಾಗಬೇಕಲ್ಲ. ಅಲ್ಲ, ನಾನ್ ಇಲ್ದೇ ಇರೋ ಟೈಮಲ್ಲಿ ಅಲ್ಲಿ ಬುಟ್ಟೆ ಐತಲ್ಲ, ಆ ಬುಟ್ಟಿ ಒಳಗಡೆ ಇಟ್ಟೋಗವ್ನೆ. ಹೆಣ್ಮಕ್ಳು ಅಂದ್ರೆ ಸದ್ರಾನ? ಅದ್ ಹೆಂಗ್ ಬಿಟ್ಬಿಡಕ್ ಆಯ್ತದೆ? ಇವತ್ತು ಲವ್ ಲೆಟರ್ ಇಟ್ಟೋದವನು ನಾಳೆ ನನ್ ಕಣ್ ಮುಂದೆ ಬರಕಿಲ್ಲ ಅಂತ ಏನ್ ಗ್ಯಾರಂಟಿ ಅಂತೀನಿ? ನನ್ ಮಗ ಇವತ್ ನನ್ ಕೈಗ್ ಸಿಗಾಕಬೇಕಲ್ಲ, ನಾನ್ ಯಾರು ಅಂತ ತೋರಿಸ್ತೀನಿ. ಬಾ, ಇದು ತಮಾಷೆ ಮಾಡೋ ವಿಷಯನಾ?
ಇದ್ರಲ್ಲಿ ಏನೇನ್ ಬರ್ದವನೆ ಅಂತ ನೀನೇ ಓದು. ಮಕ್ಳು ಅಂದ್ರೆ ಸದ್ರ ಅನ್ಕೋಬಿಟ್ಟವ್ರೆ. ಆ ನನ್ ಮಗ ಇವತ್ ನನ್ ಕೈಗ್ ಸಿಗಬೇಕಲ್ಲ, ಸರಿ ಪಾಠ ಕಲಿಸ್ತೀನಿ. ಇನ್ನೊಂದ್ಸತಿ ಲೆಟ್ರು ಬರೆಯಕ್ಕೆ ಕೈಯ ಇರ್ಬಾರ್ದು, ಹಂಗ್ ಮಾಡ್ಬಿಡ್ತೀನಿ. ಏನ್ ಮಾಡ್ತಾ ಇದೀಯ ನೀನು ವೆಂಕಿ? ಅಯ್ಯ, ಇಷ್ಟಕ್ಕೆಲ್ಲ ಬಿಡಕ್ ಆಗಕ್ಕಿಲ್ಲ. ಅವ್ನ್ ಯಾವನ್ ಲೆಟ್ರ್ ಬರ್ದಿಟ್ಟೋದನು ಅಂತ ನಾನು ಇವತ್ತು ಹುಡುಕ್ಲೇಬೇಕು. ನೋಡು, ನಾನು ವರ್ತನೆ ಕೊಡೋ ಜಾಗಕ್ಕೆ ಬಂದು ಬುಟ್ಟಿ ಒಳಗಡೆ ಇಟ್ಟವನೆ ಅಂದ್ರೆ ಅವ್ನ್ಗೇನೋ ನಂಗೇನು ಗೊತ್ತಿರ್ತದೆ. ನನ್ ಹಿಂದೆ ಯಾರು ನನ್ನ ಫಾಲೋ ಮಾಡ್ತವ್ರೆ ಅಂತ ನಿಂಗೆ ಅನ್ಸಿದ್ರೆ ನನ್ ಮಗನ ಅಲ್ಲೇ ಇಟ್ಕೊಂಡು 4 ಚಚ್ಚು ಹೇಳ್ತೀನಿ. ಸಾಕು, ನೀನ್ ಇವಾಗ ಹೋಗಿ ಅಂಗಡಿ ಅಂಗಡಿ ನೋಡ್ಕೊತಾ ಇರೋ. ನನ್ ವರ್ತನೆಗೆ ಇನ್ನೊಂದ್ ಸ್ವಲ್ಪ ಹೂ ಕೊಡೋದೈತೆ, ಕೊಟ್ಬಿಟ್ ಬರ್ತೀನಿ. ಹೋಗ್.